ಬೆಂಗಳೂರು ನಗರದಲ್ಲಿ ಇವತ್ತಿನಿಂದ 3 ದಿವಸಗಳ ಕಾಲ ಯಾವುದೇ ಕಾರಣಕ್ಕೂ ಕಾವೇರಿಯ ನೀರು ಪೂರೈಕೆ ಆಗೋದಿಲ್ಲ. ಬೆಂಗಳೂರು ನಗರದಲ್ಲಿ ಕಾವೇರಿ ನೀರು ಪೂರೈಕೆ ಸ್ಥಗಿತವಾಗ್ತಾ ಇದೆ. ಇಂದಿನಿಂದ 3 ದಿನಗಳ ಕಾಲ ಕಾವೇರಿ ನೀರು ಬಂದ್ ಆಗಲಿದ್ದು, ಕಾವೇರಿ ನೀರು ಸರಬರಾಜು ತುರ್ತು ನಿರ್ವಹಣಾ ಕಾಮಗಾರಿಯ ಹಿನ್ನೆಲೆಯಲ್ಲಿ ಸೆಪ್ಟೆಂಬರ್ 15, 16, 17 ಒಟ್ಟು 3 ದಿವಸಗಳ ಕಾಲ ನೀರನ್ನ ಯಾವುದೇ ಕಾರಣಕ್ಕೂ ಹರಿಸೋದಕ್ಕೆ ಆಗೋದಿಲ್ಲ ಅನ್ನುವಂತಹ ವಿಚಾರವನ್ನ ಬೆಂಗಳೂರಿನ ಜಲಮಂಡಳಿ ಮಾಹಿತಿಯನ್ನು ನೀಡಿದೆ. ಒಟ್ಟು 60 ಗಂಟೆಗಳ ಕಾಲ ಯಾವುದೇ ಕಾರಣಕ್ಕೂ ಬೆಂಗಳೂರಿನ ಜನರಿಗೆ ಕಾವೇರಿಯ ನೀರು ಸಿಗೋದಿಲ್ಲ. ಕಾರಣ ಏನು ಅಂತಂದ್ರೆ, ಒಂದು ಕಾಮಗಾರಿ ಆಗ್ತಾ ಇರುವಂತಹ ಕಾರಣಕ್ಕಾಗಿ 3 ದಿವಸಗಳ ಕಾಲ ಯಾವುದೇ ಕಾರಣಕ್ಕೂ ನೀರನ್ನ ಹರಿಸೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದು. ಇದರಿಂದ ಸ್ಪೆಷಲಿ ಬೆಂಗಳೂರಿನ ಮಧ್ಯಭಾಗದಲ್ಲಿ, ಅದರ ಜೊತೆಗೆ ಬೆಂಗಳೂರಿನ ಪೂರ್ವ ಮತ್ತು ಉತ್ತರ ಭಾಗದಲ್ಲಿ ಹೆಚ್ಚಿನವಾದಂತಹ ಪರಿಣಾಮ ಬೀಳುತ್ತೆ. ಯಾಕಂದರೆ ಇಲ್ಲಿ ಎಲ್ಲೆಲ್ಲಿ ಕಾವೇರಿ ನೀರು ಹರಿಯುತ್ತೆ, ಕಾವೇರಿ ನೀರು ಹರಿಯುವಂತಹ ಎಲ್ಲ ಸ್ಥಳಗಳಲ್ಲೂ ಸಹಿತ ಇದರ ಎಫೆಕ್ಟ್ ತಟ್ಟಲಿದೆ. ಆ ಕಾರಣಕ್ಕಾಗಿಯೇ ಬೆಂಗಳೂರು ಜಲಮಂಡಳಿ ಯಾವುದೇ ಕಾರಣಕ್ಕೂ ಸಹಿತ ತೊಂದರೆಗೆ ಅವಕಾಶವನ್ನು ಕೊಡಬಾರದು ಅನ್ನುವಂತಹ ಕಾರಣಕ್ಕಾಗಿ ನೀರನ್ನು ಸಂಗ್ರಹಿಸಿಟ್ಕೊಳ್ಳಿ ಅನ್ನುವಂತಹ ಸಂದೇಶವನ್ನು ಕೊಟ್ಟಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಪ್ರತಿನಿಧಿ ಸತ್ತಾರ್ ಅವರು ಇದರ ಲೈನಲ್ಲಿದ್ದಾರೆ. ಸತ್ತಾರ್, ಬೆಂಗಳೂರಿನಲ್ಲಿ 3 ದಿವಸಗಳ ಕಾಲ ಯಾವುದೇ ಕಾರಣಕ್ಕೂ ನೀರಿರುವುದಿಲ್ಲ, ಹೆಚ್ಚಿನ ಮಾಹಿತಿ ಏನಿದೆ? ಜಗದೀಶ್, ಜಲಮಂಡಳಿ ವತಿಯಿಂದ ಪಂಪಿಂಗ್ ಸ್ಟೇಷನ್ನಲ್ಲಿ ತುರ್ತು ನಿರ್ವಹಣಾ ಕಾಮಗಾರಿ ಕೈಗೊಂಡಂತಹ ಹಿನ್ನೆಲೆ ಒಟ್ಟು 60 ಗಂಟೆಗಳ ಕಾಲ ಕಾವೇರಿ ನೀರಿನ ಸರಬರಾಜು ಸ್ಥಗಿತ ಆಗುತ್ತೆ. ಜೊತೆಗೆ ಇಲ್ಲಿ ಮತ್ತೊಂದು ವಿಚಾರ ಏನಂದರೆ, ಬರೀ ಕಾವೇರಿ ನೀರು ಮಾತ್ರ ಅಲ್ಲ, ಕಾವೇರಿ ಸಂಚಾರಿ ನೀರು ಕೂಡ ಸ್ಥಗಿತ ಆಗುತ್ತೆ. ಅಂದರೆ ಜಲಮಂಡಳಿ ಅಧೀನದಲ್ಲಿರುವಂತಹ ಟ್ಯಾಂಕರ್ ಮೂಲಕ ಏನು ಸರಬರಾಜಾಗ್ತಕ್ಕಂತಹ ನೀರು ಕೂಡ ಇದೀಗ ಸ್ಥಗಿತ ಆಗುವಂತಹ ಹಿನ್ನೆಲೆ ಬಹುತೇಕ ಜನರಿಗೆ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಎದುರಾಗುವಂತಹ ಸಾಧ್ಯತೆ ಇದೆ. ಈ ಹಿನ್ನೆಲೆ ಜಲಮಂಡಳಿ ಕೂಡ ವಾರಗಳ ಹಿಂದೆ ಕೂಡ ಪತ್ರಿಕಾ ಪ್ರಕಟಣೆ ಮೂಲಕ ಜನರಿಗೆ ಅಗತ್ಯ ಇರುವಂತಹ ನೀರನ್ನು ಶೇಖರಣೆ ಮಾಡಲು ಒಂದು ಮನವಿಯನ್ನು ಮಾಡಿತ್ತು. ಬಟ್ ಇಲ್ಲಿ ಮಹದೇವಪುರ ಆಗಿರಬಹುದು, ಈ ಭಾಗದ ಜನರಿಗೆ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಅಲ್ಲಿ ಬೋರ್ವೆಲ್ಗಳು ಈಗಾಗಲೇ ಬಹುತೇಕ ಬತ್ತಿ ಹೋಗಿತ್ತು. ಈ ಹಿನ್ನೆಲೆ ಅವರು ಕಾವೇರಿ ನೀರನ್ನೇ ಡಿಪೆಂಡ್ ಆಗಿದ್ರು. ಅದರ ಜೊತೆಗೆ ಕಾವೇರಿ ಸಂಚಾರಿ ನೀರನ್ನು, ಅಂದರೆ ಕಾವೇರಿ ಟ್ಯಾಂಕರ್ ಮೂಲಕ ಬರ್ತಿದ್ದಂತಹ ಸಂಚಾರಿ ನೀರನ್ನು ಡಿಪೆಂಡ್ ಆಗಿದೆ. ಇದರಿಂದ ಅವರಿಗೆ ಸಮಸ್ಯೆ ಎದುರಾಗುವಂತಹ ಸಾಧ್ಯತೆ ಇದೆ. ಯಾರಾದರೂ ಈ ರೀತಿಯ ಸಮಸ್ಯೆಗೆ ತುತ್ತಾದರೆ ಅಥವಾ ತುರ್ತು ಸಂದರ್ಭ ಏನಾದರೂ ಎದುರಾದರೆ ಜಲಮಂಡಳಿ 1916 ಏನು ತುರ್ತು ನಂಬರ್ ಏನಿದೆ, ಎಮರ್ಜೆನ್ಸಿ ನಂಬರ್ ಏನಿದೆ, ಅದಕ್ಕೆ ಕಾಲ್ ಮಾಡಿದರೆ ಅಧಿಕಾರಿಗಳು ನೀರಿನ ವ್ಯವಸ್ಥೆಯನ್ನು ಮಾಡುವಂತಹ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಜಲಮಂಡಳಿ ಮತ್ತೊಂದು ವಿಚಾರವನ್ನು ಕೂಡ ಇಲ್ಲಿ ಪ್ರಸ್ತಾಪ ಮಾಡಬೇಕಾಗಿತ್ತು, ಮತ್ತೊಂದು ಆದೇಶವನ್ನು ಕೂಡ ಹೊರಡಿಸಬೇಕಾಗಿತ್ತು. ಎಲ್ಲೆಲ್ಲಿ ಕಾವೇರಿ ನೀರಿನ ಸಂಪರ್ಕ ಇರುತ್ತೆ, ಎಲ್ಲೆಲ್ಲಿ ಇವತ್ತು ಈ 3 ದಿನಗಳ ಕಾಲ ಕಾವೇರಿ ನೀರು ಬರಲು ಅಂತಹ ಜಾಗದಲ್ಲಿ ಖಾಸಗಿ ಟ್ಯಾಂಕರ್ನವರು ಹೆಚ್ಚು ವಸೂಲಿ ಮಾಡದಂತ ಒಂದು ಆದೇಶ ಅಥವಾ ಒಂದು ಸೂಚನೆಯನ್ನು ಕೊಡಬೇಕಾಗಿತ್ತು. ಬಟ್ ಅದು ಯಾವುದಂತ ಆಗದಂತಹ ಹಿನ್ನೆಲೆ ಅಲ್ಲಿ ಜನರಿಗೆ ಮತ್ತೊಂದು ಇದೀಗ ಆತಂಕ ಕೂಡ ಕಾಡ್ತಾ ಇದೆ. ಎಲ್ಲಾದರೂ ಖಾಸಗಿಯವರು 1 to 3 ವಸೂಲಿ ಮಾಡುವಂತಹ ಸಾಧ್ಯತೆ ಕೂಡ ಇರುತ್ತೆ. ಅಂದರೆ ಜನರ ಈ ಸಮಸ್ಯೆಯನ್ನು ಅಡ್ವಾಂಟೇಜ್ ಆಗಿ ತೆಗೆದುಕೊಂಡು ಖಾಸಗಿ ಟ್ಯಾಂಕರ್ನವರು 1 to 3 ವಸೂಲಿ ಮಾಡುವಂತಹ ಸಾಧ್ಯತೆ ಇರುವುದರಿಂದ ಒಂದಿಷ್ಟು ಜನರು ಆತಂಕಗೊಂಡಿದ್ದಾರೆ. ಮತ್ತೆ ಬಹುತೇಕರು 3 ದಿನಗಳ ಕಾಲ ನೀರನ್ನು ಶೇಖರಣೆ ಮಾಡೋ ಸಾಧ್ಯ ಇಲ್ಲ, 1 ದಿನ ಏನಾದರೂ ಶೇಖರಣೆ ಮಾಡಿ ಇಡಬಹುದಿತ್ತು, 3 ದಿನಗಳ ಕಾಲ ಶೇಖರಣೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಹಿನ್ನೆಲೆ ಜಲಮಂಡಳಿ ಇದೀಗ ಅಗತ್ಯ ಇರುವಂತಹ ಜನರಿಗೆ ತುರ್ತಾಗಿ ನೀರಿನ ವ್ಯವಸ್ಥೆ ಮಾಡಲು ಕೂಡ ಮುಂದಾಗಿರುವಂಥದ್ದು. ಜಗದೀಶ್.